ಅವಳ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಆದ್ರೆ ನಮ್ಮ ಕಡೆಯಿಂದ ಅವಳಿಗೇನೂ ಮಾಡೋಕ್ಕಾಗಲ್ವಲ್ಲ ಅಂತ ಒಂದು ಕೊರಗಿತ್ತು. ಈಗ ನೋಡಿ, ದೇವ್ರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ಮೇಲೆ ಈ ವಿಚಾರವಾಗಿ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಜೊತೆಗೆ ನಾನಿದ್ದೀನಿ. ಸೀರಿಯಸ್ಲಿ? ಅಬ್ಬಾ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಮೋಸ್ಟ್ಲಿ ನನಗೆ ಆ ದೇವರೇ ಇಲ್ಲಿಗೆ ಕಳಿಸ್ಕೊಟ್ಟ ಅಂತ ಅನಿಸುತ್ತೆ. ಮೇಡಮ್, ಈ ಒಂದು ಕೆಲಸ ನೀವು ಹೇಳ್ದಂಗೆ ಆಗ್ಬಿಟ್ರೆ ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೀನಿ. ಖಂಡಿತ ರಘುವೀರ್, ನೀವು ಶಿವಾನಿನ ಮದುವೆ ಆಗೇ ಆಗ್ತೀರಾ. ನಿಮ್ಮಿಬ್ಬರನ್ನು ಮದುವೆ ಮಂಟಪದಲ್ಲಿ ಕೂರಿಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹೀಗೆ ಖುಷಿ ಆಯ್ತು. ನೀವು ಕಾಫಿ ಕುಡಿಬೋದಲ್ವಾ? ಕಾಫಿ ಏನು ಮೇಡಮ್, ನೀವು ಅನ್ಕೊಂಡಿರೋದಾಗೋದ್ರೆ ದೊಡ್ಡ ಪಾರ್ಟಿನೇ ಮಾಡೋಣ. ಈಗ ನನ್ನ ಪ್ರೀತಿ ಮೇಲೆ ನನಗೊಂದು ಭರವಸೆ ಬಂತು. ನೀವು ಯಾವಾಗ ಏನು ಕೆಲಸ ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ. ನಾನಿನ್ನು ಬರ್ತೀನಿ. ಅಮ್ಮೋರೆ, ನೀನು ಊರಲ್ಲಿ ರಾಜಕೀಯ ಮಾಡಿದ್ರೆ ಆ ಶಿವಾನಿ ನನ್ನ ಸಂಸಾರದಲ್ಲೇ ರಾಜಕೀಯ ಮಾಡ್ತಿದ್ದಾಳೆ. ಆದ್ರೆ ನನ್ನ ರಾಜಕಾರಣ ಏನು ಅಂತ ನಿಮಗ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನೀನೊಂದು ದೊಡ್ಡ ಆರ್ಡರ್ ಹಿಡ್ದಿದ್ಯಾ. ಅದನ್ನ ಭಾವನ್ ನೀನು ಹಾಗೆ ಹೇಳಿದ್ರೆ ಚೆನ್ನಾಗಿರತ್ತಾ? ಅದಕ್ಕೆ ನಾನ್ ನಿನಗೆ ಕೊಟ್ಟಿರೋ ಗಿಫ್ಟ್ನ ಭಾವನ್ ಕೊಟ್ಬಿಡು. ಅವಳ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡ್ಲು. ಆದ್ರೆ ಇನ್ಮುಂದೆ ಅವಳನ್ನ ನನ್ನ ಕೆಲ್ಸಕ್ಕೆ ಹೇಗೆ ಉಪಯೋಗಿಸ್ಕೊತೀನಿ ಅಂತ ಅವಳಿಗೆ ಗೊತ್ತಿರಲ್ಲ. ನನ್ನನ್ನ ಅವಳು ಬೇಟೆ ಅನ್ಕೊಂಡಿದ್ದಾಳೆ, ಆದ್ರೆ ಅವಳೇ ನನ್ನ ಬೇಟೆ ಆಗೋಗ್ತಾಳೆ.